ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಷ್ಟು ಪ್ರೀತಿ ಇದ್ರೆ ಕೇರಳದಲ್ಲಿ ಬಂಗ್ಲೆ ಕಟ್ಟಿಕೊಡ್ಲಿ ಅವರಿಗೆ. ಕರ್ನಾಟಕದ ನೆಲ ಕೇಳೋದಕ್ಕೆ ನಿಮಗೇನು ಅಧಿಕಾರ ಇದೆ? ಇಷ್ಟಾದ್ರೂ ಸಿದ್ದರಾಮಯ್ಯ ಪರ್ಯಾಯ ಜಾಗವನ್ನ ಕೊಡ್ತೀವಿ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಲ್ವಾ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ. ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ನೀವ್ಯಾರು ಕರ್ನಾಟಕದ ನೆಲ ಕೇಳಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇಷ್ಟು ಕೇಳಿದ್ರು ಕೂಡ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರನ್ನ ತೆರವು ಮಾಡಿಬಿಟ್ಟಿದ್ದೀರಿ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಷ್ಟು ಪ್ರೀತಿ ಇದ್ರೆ ಕೇರಳದಲ್ಲಿ ಬಂಗ್ಲೆ ಕಟ್ಟಿಕೊಡ್ಲಿ ಅವರಿಗೆ. ಕರ್ನಾಟಕದ ನೆಲ ಕೇಳೋದಕ್ಕೆ ನಿಮಗೇನು ಅಧಿಕಾರ ಇದೆ? ಇಷ್ಟಾದ್ರೂ ಸಿದ್ದರಾಮಯ್ಯ ಪರ್ಯಾಯ ಜಾಗವನ್ನ ಕೊಡ್ತೀವಿ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಲ್ವಾ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ. ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ನೀವ್ಯಾರು ಕರ್ನಾಟಕದ ನೆಲ ಕೇಳಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇಷ್ಟು ಕೇಳಿದ್ರು ಕೂಡ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರನ್ನ ತೆರವು ಮಾಡಿಬಿಟ್ಟಿದ್ದೀರಿ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಷ್ಟು ಪ್ರೀತಿ ಇದ್ರೆ ಕೇರಳದಲ್ಲಿ ಬಂಗ್ಲೆ ಕಟ್ಟಿಕೊಡ್ಲಿ ಅವರಿಗೆ. ಕರ್ನಾಟಕದ ನೆಲ ಕೇಳೋದಕ್ಕೆ ನಿಮಗೇನು ಅಧಿಕಾರ ಇದೆ? ಇಷ್ಟಾದ್ರೂ ಸಿದ್ದರಾಮಯ್ಯ ಪರ್ಯಾಯ ಜಾಗವನ್ನ ಕೊಡ್ತೀವಿ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಲ್ವಾ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ. ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ನೀವ್ಯಾರು ಕರ್ನಾಟಕದ ನೆಲ ಕೇಳಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇಷ್ಟು ಕೇಳಿದ್ರು ಕೂಡ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರನ್ನ ತೆರವು ಮಾಡಿಬಿಟ್ಟಿದ್ದೀರಿ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಷ್ಟು ಪ್ರೀತಿ ಇದ್ರೆ ಕೇರಳದಲ್ಲಿ ಬಂಗ್ಲೆ ಕಟ್ಟಿಕೊಡ್ಲಿ ಅವರಿಗೆ. ಕರ್ನಾಟಕದ ನೆಲ ಕೇಳೋದಕ್ಕೆ ನಿಮಗೇನು ಅಧಿಕಾರ ಇದೆ? ಇಷ್ಟಾದ್ರೂ ಸಿದ್ದರಾಮಯ್ಯ ಪರ್ಯಾಯ ಜಾಗವನ್ನ ಕೊಡ್ತೀವಿ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಲ್ವಾ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ. ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ನೀವ್ಯಾರು ಕರ್ನಾಟಕದ ನೆಲ ಕೇಳಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇಷ್ಟು ಕೇಳಿದ್ರು ಕೂಡ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರನ್ನ ತೆರವು ಮಾಡಿಬಿಟ್ಟಿದ್ದೀರಿ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಷ್ಟು ಪ್ರೀತಿ ಇದ್ರೆ ಕೇರಳದಲ್ಲಿ ಬಂಗ್ಲೆ ಕಟ್ಟಿಕೊಡ್ಲಿ ಅವರಿಗೆ. ಕರ್ನಾಟಕದ ನೆಲ ಕೇಳೋದಕ್ಕೆ ನಿಮಗೇನು ಅಧಿಕಾರ ಇದೆ? ಇಷ್ಟಾದ್ರೂ ಸಿದ್ದರಾಮಯ್ಯ ಪರ್ಯಾಯ ಜಾಗವನ್ನ ಕೊಡ್ತೀವಿ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಲ್ವಾ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ. ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ನೀವ್ಯಾರು ಕರ್ನಾಟಕದ ನೆಲ ಕೇಳಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇಷ್ಟು ಕೇಳಿದ್ರು ಕೂಡ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರನ್ನ ತೆರವು ಮಾಡಿಬಿಟ್ಟಿದ್ದೀರಿ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ
ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಷ್ಟು ಪ್ರೀತಿ ಇದ್ರೆ ಕೇರಳದಲ್ಲಿ ಬಂಗ್ಲೆ ಕಟ್ಟಿಕೊಡ್ಲಿ ಅವರಿಗೆ. ಕರ್ನಾಟಕದ ನೆಲ ಕೇಳೋದಕ್ಕೆ ನಿಮಗೇನು ಅಧಿಕಾರ ಇದೆ? ಇಷ್ಟಾದ್ರೂ ಸಿದ್ದರಾಮಯ್ಯ ಪರ್ಯಾಯ ಜಾಗವನ್ನ ಕೊಡ್ತೀವಿ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಲ್ವಾ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ. ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ನೀವ್ಯಾರು ಕರ್ನಾಟಕದ ನೆಲ ಕೇಳಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇಷ್ಟು ಕೇಳಿದ್ರು ಕೂಡ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರನ್ನ ತೆರವು ಮಾಡಿಬಿಟ್ಟಿದ್ದೀರಿ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಷ್ಟು ಪ್ರೀತಿ ಇದ್ರೆ ಕೇರಳದಲ್ಲಿ ಬಂಗ್ಲೆ ಕಟ್ಟಿಕೊಡ್ಲಿ ಅವರಿಗೆ. ಕರ್ನಾಟಕದ ನೆಲ ಕೇಳೋದಕ್ಕೆ ನಿಮಗೇನು ಅಧಿಕಾರ ಇದೆ? ಇಷ್ಟಾದ್ರೂ ಸಿದ್ದರಾಮಯ್ಯ ಪರ್ಯಾಯ ಜಾಗವನ್ನ ಕೊಡ್ತೀವಿ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಲ್ವಾ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ. ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ನೀವ್ಯಾರು ಕರ್ನಾಟಕದ ನೆಲ ಕೇಳಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇಷ್ಟು ಕೇಳಿದ್ರು ಕೂಡ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರನ್ನ ತೆರವು ಮಾಡಿಬಿಟ್ಟಿದ್ದೀರಿ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಷ್ಟು ಪ್ರೀತಿ ಇದ್ರೆ ಕೇರಳದಲ್ಲಿ ಬಂಗ್ಲೆ ಕಟ್ಟಿಕೊಡ್ಲಿ ಅವರಿಗೆ. ಕರ್ನಾಟಕದ ನೆಲ ಕೇಳೋದಕ್ಕೆ ನಿಮಗೇನು ಅಧಿಕಾರ ಇದೆ? ಇಷ್ಟಾದ್ರೂ ಸಿದ್ದರಾಮಯ್ಯ ಪರ್ಯಾಯ ಜಾಗವನ್ನ ಕೊಡ್ತೀವಿ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಲ್ವಾ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ. ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ನೀವ್ಯಾರು ಕರ್ನಾಟಕದ ನೆಲ ಕೇಳಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇಷ್ಟು ಕೇಳಿದ್ರು ಕೂಡ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರನ್ನ ತೆರವು ಮಾಡಿಬಿಟ್ಟಿದ್ದೀರಿ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ.